ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟಿರುವಂತಹ ಪುಣ್ಯಕ್ಷೇತ್ರಗಳ ವಿಡಿಯೋನ ಇನ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಅಕ್ಕನ ಮಗ ಹಾಗೆ ಭಾವ ನಮ್ಮ ಅಕ್ಕ ಎಲ್ಲ ಯಶವಂತಪುರಲ್ಲಿ ವೆಯ್ಟ್ ಮಾಡ್ತಾಯಿದ್ರು ನಾವು ಮನೆಯಿಂದ ಹೋಗೋಷ್ಟರಲ್ಲಿ. ಸೊ ಹಾಗೆ ಲೈಟಾಗಿ ಒಂದು ಟಿಫನ್ ಮಾಡೋಣ ಅಂತ ಬಿಟ್ಟು ಒಂದು ಕಪ್ ಕಾಫಿ, ಒಂದು ಇಡ್ಲಿ ತಿಂದಿದ್ದೆ ಅಷ್ಟೇ. ತಿಂದೆ ನೋಡಿ ನಾನು ಅಲ್ಲಿ ತಲೆ ಬಗ್ಸಿದ್ದು ಕಷ್ಟ ಮಗ ಎಲ್ಲ ಹಾಯ್ ಮಾಡ್ತಾ ಇದ್ದಾರೆ, ನೀವು ಸಹ ಹಾಯ್ ಮಾಡಿ ಓಕೆನಾ. ಸೊ ಅಲ್ಲಿ ಹೊರಟಿದ್ದು ನಾವು ನನಗೆ ಹೇಗಾಯಿತು ಅಂತ ಹೇಳಿದ್ರೆ, ಯಾಕಾದರೂ ಆ ಇಡ್ಲಿ ಟೀ ಕುಡಿದ್ನೋ ಅಂತ ಅನ್ನಿಸ್ಬಿಡ್ತು. ನಾನು ಆ್ಯಕ್ಚುಲಿ ಟ್ರಾವೆಲ್ ಟೈಮಲ್ಲಿ ಟೀ ಕಾಫಿ ಕುಡಿಯಲ್ಲ. ಸೊ ಕುಡಿದ್ಬಿಟ್ಟು ನೋಡಿ ನಾನು ಮಗ ನೋಡಿದ್ರೇ ಗೊತ್ತಾಗುತ್ತೆ. ಸೊ ವಾಮಿಟ್ ಪರ್ಸನ್ ನಾನು. ಕಾರಲ್ಲಿ ಕುತ್ಕೊಬಿಟ್ರೆ ಸಾಕು ವಾಮಿಟ್ ವ್ಯಾ ಅಂತ ಬರ್ತಾ ಇರುತ್ತೆ. ಸೊ ಹಾಗೆ ಅಕ್ಕ ಆಲ್ರೆಡಿ ಪಾಪ ಮನೆಯಿಂದನೇ ಚಿತ್ರಾನ್ನ, ಮೊಸರನ್ನ, ಕೋಸಂಬರಿ, ಬಾಳೆಹಣ್ಣು ಹಾಗೆ ಇನ್ನೊಂದೇನೋ ಮಾಡ್ಕೊಬಂದಿದ್ರಲ್ಲ ಮರ್ತೋಯ್ತು. ಸೊ ಇಷ್ಟೂ ಸಹ ಮಾಡಿಕೊಂಡು ಬಂದಿದ್ದರು. ಅಲ್ಲೇ ಸೈಡಲ್ಲಿ ಮರದ ಹತ್ರ ಹಾಕ್ಕೊಂಡು ಹೊಟ್ಟೆಲಿ ಏನೂ ಇಲ್ಲ ಅದಕ್ಕೆ ಹಿಂಗೆ ಆಗ್ತಿದೆ ತಿಂದು ನೋಡು ಅಂತ ಹೇಳಿದ್ರು. ತಿಂದೆ. ಎಲ್ಲರೂ ಕುತ್ಕೊಂಡು ಚಿತ್ರಾನ್ನ, ಮೊಸರನ್ನ ಹಾಗೆ ಕೋಸಂಬರಿ, ಸೌತೆಕಾಯಿ, ಬಾಳೆಹಣ್ಣು ಎಲ್ಲ ಕುತ್ಕೊಂಡು ತಿಂದಿದ್ದು. ಅಕ್ಕ ಯಾಕೆ ಮನೆಯಿಂದ ಪ್ಲೇಟ್ಸ್ ಎಲ್ಲ ತರೋದು ಅಂತ ಹೇಳ್ಬಿಟ್ಟು ಹೋಟೆಲ್ ಬಾಕ್ಸಸ್ ಇರುತ್ತಲ್ಲ ಅದರಲ್ಲೇ ಸಹ ಈ ಥರ ಪ್ಯಾಕ್ ಮಾಡಿಕೊಂಡು ಬಂದಿದ್ದಾರೆ. ಸೊ ನೋಡಿ ಉಲ್ಲಾಸ ಮಾಡ್ತಾ ಇರೋದಿದು ವೀಡಿಯೋ ಪಾಪ. ಸೊ ಎಲ್ಲಾದರೂ ನನ್ನ ಮಗ ವೀಡಿಯೋ ಮಾಡ್ತಾನೆ, ಅದೇ ಖುಷಿ ಅಲ್ವಾ. ಸೊ ಹಾಗೆ ಎಲ್ಲ ಚಿತ್ರಾನ್ನ ಓಪನ್ ಮಾಡಿ, ನಾನು ಕಾರಿಂದ ಇಳಿತಾನೇ ಇರಲಿಲ್ಲ ಬಿಡಿ, ನನಗಂತೂ ಆಗ್ತಾನೂ ಇರಲಿಲ್ಲ. ಸೊ ಹೀರೋ ತಿನ್ಬಿಡೋಣ ಟಿಫನು, ಇನ್ನೂ ತುಂಬ ದೂರ ಇದೆಯಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಚಿತ್ರಾನ್ನ ಇಲ್ಲೇ ನೋಡ್ತಾ ಇದ್ದೀರ ನೋಡಿ. ಉಪ್ಪಿನಕಾಯಿಯಿಂದ ಹಿಡಿದು ಎಲ್ಲನೂ ಮನೆಯಿಂದನೇ ತಂದಿದ್ರು ಪಾಪ ನಮ್ಮಕ್ಕ. ಸೊ ಬೆಳಿಗ್ಗೆನೇ ಬೇಗ ಇದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಅಮ್ಮ ಅಕ್ಕ ಇದ್ದರೆ ಯೋಚನೆ ಇರೋಲ್ಲ, ಅವರೆಲ್ಲ ಮನೆಯಿಂದನೇ ಮಾಡ್ಕೊಬರೋದು. ನಾನು ಸ್ವಲ್ಪ ಹೋಟೆಲ್ ಪರ್ಸನ್ನು, ಅವರಿಬ್ಬರು ಸ್ವಲ್ಪ ಮನೆ ಫುಡ್ಡು ಇಷ್ಟಪಡ್ತಾರೆ. ಸೊ ಮನೆಯಿಂದನೇ ಮಾಡಿಕೊಂಡು ಬಂದಿದ್ದರು. ಸೊ ಒಳ್ಳೆಯದೇ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಕುತ್ಕೊಂಡು ತಿಂತಾಯಿದ್ವಿ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ನಾನು. ಸೊ ಎಲ್ಲರೂ ಖುಷಿಯಿಂದ ನೋಡಿ ಒಂದು ಪುಣ್ಯಕ್ಷೇತ್ರ ವ್ಲಾಗು ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸಡನ್ ಪ್ಲ್ಯಾನ್, ನಿಜವಾಗ್ಲೂ ಹೇಳ್ತೀನಿ, ರಾತ್ರಿ ನಾವು ಪ್ಲ್ಯಾನ್ ಮಾಡಿದ್ದು ಒಂದು 10:30 ಅಂತ ಅನಿಸುತ್ತೆ. ಸೊ ಸಡನ್ನಾಗಿ ಅಕ್ಕ ವೀಡಿಯೋ ಕಾಲಲ್ಲಿ, ನಾವು ಡೈಲಿ ವೀಡಿಯೋ ಕಾಲಲ್ಲಿ ಮಾತಾಡ್ತೀವಿ. ಸೊ ವೀಡಿಯೋ ಕಾಲಲ್ಲಿ ಮಾತಾಡಬೇಕಾದ್ರೆ ಸಡನ್ನಾಗಿ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಸೊ ನಾನು ರಾಘು ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಮನೆಯವರು ಕೇಳಿದ ತಕ್ಷಣ ಹೋಗೋಣ ಅಂತ ಹೇಳಿದ್ರು. ಎಲ್ಲ ಪ್ಲ್ಯಾನ್. ಸೊ ರಾಘು ಹೋಗೋಣ ಅಂದಿದ್ದೆ ತಡ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿ ಬಟ್ಟೆ ಪ್ಯಾಕ್ ಮಾಡಿ ಹೋಗಿದ್ದು ನಾವು. ಸೊ ತುಂಬ ಖುಷಿ ಆಯಿತು ಅಲ್ವಾ ಫ್ಯಾಮಿಲಿ ಜೊತೆ ಆಚೆ ಹೋಗೋದು ಅಂತ. ಖುಷಿಗೆ ಏನಂದರೆ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಆದರೆ ಈ ಬಿಸಿಲುಗಾಲದಲ್ಲಿ ಮಾತ್ರ ಟ್ರಿಪ್ಗಳು ಮಾತ್ರ ಇಷ್ಟಿಷ್ಟು ದೂರ ಮಾತ್ರ ಪ್ಲ್ಯಾನ್ ಮಾಡಬಾರ್ದು ಅಂತ ಅನ್ನಿಸ್ಬಿಡ್ತು. ತುಂಬಾ ಕಷ್ಟ ಇಷ್ಟಿಷ್ಟು ದೂರ ನಾವು ಪ್ಲ್ಯಾನ್ ಮಾಡಿಕೊಂಡು ಟ್ರಿಪ್ಗಳಿಗೆ ಹೋದರೆ. ಸೊ ಹಾಗೆ ಅಲ್ಲೇ ಒಂದು ಸ್ವಲ್ಪ ಹೋಗೋ ಆನ್ ದ ವೇಲಿ ಬಜ್ಜಿ ಅದು ಇದು ಎಲ್ಲ ತಿಂದರು. ಆ್ಯಕ್ಚುಲಿ ಐಸ್ ಕ್ರೀಮ್ ಮಾತ್ರ ನಾನು ತಿಂದಿದ್ದು. ಸೊ ಇಷ್ಟೇ ಇದು ಬೆಳಗ್ಗೆ ಆಯಿತು. ನಾನು ತಲೆ ಕೆಳಗಡೆ ಬಗ್ಸಿದ್ದು ಎದ್ದೋ ಅಷ್ಟರಲ್ಲಿ ಅಪ್ಪ ಹೊರನಾಡು ಬಂತಲ್ಲಪ್ಪ ಅಂತ ಖುಷಿ. ಒಂಥರ ನನ್ನ ದೇವ್ರು ನೋಡಿದ್ರೆ ಖುಷಿ. ಈ ದೇವ್ರದ್ದು ಏನು ಗೊತ್ತಾ, ಸೊ ಹೋಗಿದ ತಕ್ಷಣವೇ ಈ ಥರ ಹಸು ಸಿಕ್ತು, ಅದಕ್ಕೆ ನಮಸ್ಕಾರ ಮಾಡಿಸ್ತಾ ಇದ್ದಾರೆ ನಮ್ಮ ಅಕ್ಕ. ಆ್ಯಕ್ಚುಲಿ ಏನು ಗೊತ್ತಾ ಈ ದೇವ್ರ ವಿಶೇಷ, ಅದು ನಮ್ಮ ಮದರ್ ಸೈಡು ಎಲ್ಲರಿಗೂ ಈ ದೇವ್ರು ತುಂಬಾ ಇಷ್ಟ. ಚೈಲ್ಡ್ಹುಡ್ ನಾನು ತುಂಬಾ ಇಷ್ಟಪಡ್ತೀವಿ. ಅದಕ್ಕೆ ಯಾಕೆ ಇಷ್ಟಪಟ್ವಿ ಅಂತ ಗೊತ್ತಿಲ್ಲ. ಸೊ ನನ್ನ ಕಸಿನ್ಸ್ ಸೊ ಆಲ್ಮೋಸ್ಟ್ ಎಲ್ಲ ಕಸಿನ್ಸ್ಗೂ ಈ ಒಂದು ಅನ್ನಪೂರ್ಣೇಶ್ವರಿ ತಾಯಿ ಇಷ್ಟ. ನನಗೂ ತುಂಬಾ ಇಷ್ಟ. ಒಂಥರ ಫೇವ್ರೆಟ್ ಗಾಡ್ ಅಂತ ಹೇಳ್ತಾರಲ್ಲ, ಆ ಥರ ಈ ಒಂದು ಅನ್ನಪೂರ್ಣೇಶ್ವರಿ ತಾಯಿ ನಮಗೆ ತುಂಬಾ ಖುಷಿ ಆಯಿತು. ಎಷ್ಟು 7 ವರ್ಷ ಆದಮೇಲೆ 2019 ಹೋಗಿದ್ವಿ ಅಕ್ಕ ಫ್ಯಾಮಿಲಿ ನಾವು ಎಲ್ಲ. ಸೊ ಈಗ ನೆಕ್ಸ್ಟ್ ಬರ್ತಾ ಇದ್ವಿ. ಅದೇನೋ ತುಂಬ ಇಷ್ಟ. ಒಂದು ದೇವರನ್ನ ನೋಡ್ತಾ ಇದ್ದರೆ ಅಲ್ಲೇ ನಿಂತ್ಕೋಬೇಕು ಅಂತ ಅನಿಸುತ್ತೆ. ಇನ್ನೂ ಒಂದು ಖುಷಿ ವಿಚಾರ ನಡೀತು, ಅದಕ್ಕೇನು ಅನ್ನೋದನ್ನು ಮುಂದೆ ತಿಳಿಸ್ತೀನಿ ನೋಡು. ಸೊ ನೋಡಿ ಹೇಗಿದೆ ವೆದರು, ಅಲ್ಲಿರುವಂತಹ ಸೀನರಿ ಎಲ್ಲನೂ ಚೆನ್ನಾಗಿತ್ತು. ಅದೆಷ್ಟು ವಾಮಿಟ್ ಮಾಡ್ಕೊಂಡಿದ್ನೋ ಈ ದೇವಸ್ಥಾನಕ್ಕೆ ಬಂದಿದ ತಕ್ಷಣ ಅದೆಲ್ಲ ಮರ್ತೋಯ್ತು. ಎಷ್ಟು ಸುಸ್ತಿತ್ತು ಅದೆಲ್ಲ ಕಳೆದೋಯ್ತು ಅಂತಲೇ ಹೇಳ್ಬೋದು. ಸೊ ನೋಡಿ ಇದು ಎಂಟ್ರೆನ್ಸು, ನಮ್ಮ ಅನ್ನಪೂರ್ಣೇಶ್ವರಿ ತಾಯಿ ಎಂಟ್ರೆನ್ಸ್. ಇದು ತುಂಬಾ ಚೇಂಜಸ್ ಆಗೋಗಿದೆ. ನಾವು ಹೋದಾಗ ಒಂಥರ ಆಯಿತು, ಈಗಲೇ ಒಂಥರ ಆಯಿತು. ಬೇರೆ ಬೇರೆ ವೆರೈಟಿಗಳನ್ನ ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಹೊಸ ಅಂದರೆ ಏನಂತಾರೆ ಜಾಗಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಮುಂದೆ ಒಂದು ಸ್ಟ್ಯಾಚು ರೆಡಿ ಆಗ್ತಾಯಿತ್ತು. ಸೊ ಖುಷಿ ಆಯಿತು ಒಟ್ಟಿನಲ್ಲಿ ಹೋಗಿದ್ದು. ತುಂಬಾ ಘಾಟ್ ಸೆಕ್ಷನು. ನಾನು ಅದೇ ಅಂತೀನಿ, ದೇವಸ್ಥಾನಗಳೆಲ್ಲ ಯಾಕಪ್ಪ ಇಷ್ಟಿಷ್ಟು ದೂರ ಇದೆ, ಯಾಕಂದ್ರೂ ಇರುತ್ತೋ, ನಮಗೆ ಹತ್ರ ಇರಬೇಕಿತ್ತಲ್ವಾ ಅಂತ ಹೇಳ್ತಾ ಇದ್ದೆ ನಾನು. ಸೊ ಕ್ರೌಡು ಸಹ ಹಾಗೆ ಇತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಎಲ್ಲ ಊರುಗಳಲ್ಲೂ ಸಹ ಜನ. ಆದ್ರೂ ಏನು ಮಾಡಬೇಕು, ಹೋಗಲೇಬೇಕಲ್ವಾ, ದೇವ್ರು ನೋಡಬೇಕು.
ದೇವ್ರ ಪೂಜೆ ನೆರವೇರಿಸಬೇಕು ಅಂತ ಹೇಳಿದ್ರೆ ಕಷ್ಟಪಡಲೇಬೇಕು. ನನ್ನ ಕಷ್ಟ ಮಾತ್ರ ಆವತ್ತಿನ ದಿನ ಯಾರಿಗೂ ಗೊತ್ತಾಗಲ್ಲ, ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು. ತಲೆ ಎತ್ತಿದ್ರೆ ವಾಂತಿ, ಹೊಟ್ಟೆಯಲ್ಲಿ ಏನೂ ಇಲ್ಲ, ಫುಲ್ ಖಾಲಿ ಆದ್ರೂ ವಾಂತಿ ಆ ಥರ ಪರಿಸ್ಥಿತಿ ಫಸ್ಟ್ ಡೇ ಆಗೋಯಿತು. ಸೊ ಆದ್ರೂ ಸಹ ಖುಷಿಯಾಗಿ ಎಲ್ಲರೂ ಸಹ ದೇವರ ದರ್ಶನ ಮಾಡಿದ್ವಿ. ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಾವು ಎಂಟ್ರಿ ಕೊಡ್ತಿದ್ದಾಗೇ ದೇವ್ರಿಗೆ ಕಾಣಿಸ್ಕೊಡ್ತು, ನಮಗೆ ಅಡ್ಡ ಯಾರೂ ನಿಂತಿರಲಿಲ್ಲ. ಅದೇ ಅಂತಿದ್ದೆ, ಎಷ್ಟು ಪುಣ್ಯ ಮಾಡಿದ್ದೀವಲ್ವ ನಾವು ಈ ಥರ ದೇವಸ್ಥಾನಗಳಿಗೆ ಹೋಗೋಕ್ಕೆ. ಯಾಕಂತ ಹೇಳಿದ್ರೆ ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡಬೇಕಂತೆ, ಅದರಲ್ಲೂ ಸಹ ಅನ್ಎಕ್ಸ್ಪೆಕ್ಟೆಡಾಗಿ ಪ್ಲ್ಯಾನ್ ಆಗಿ ಈ ಥರ ಹೋದರೆ ಇನ್ನೂ ಖುಷಿ ಅಂತಲೇ ಹೇಳ್ಬೋದು. ಎಷ್ಟೋ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇರ್ತೀವಿ ಹೋಗಬೇಕು ಅಂತ. ಕೆಲವೊಂದು ಟೈಮ್ಗಳಲ್ಲಿ ಕೆಲವೊಂದು ಜಾಗಗಳಿಗೆ ಹೋಗೋಕ್ಕಾಗಲ್ಲ. ಇದು ಹೇಳೋದ್ನಲ್ಲ, ರಾತ್ರಿ ನಾನು ಇದಕ್ಕಿಂತ 2 days ಬಿಫೋರ್ ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ಯಾಕೋ ಅನ್ನಪೂರ್ಣೇಶ್ವರಿ ತಾಯಿನ ನೋಡಬೇಕು ಅನ್ನಿಸ್ತಾ ಇದೆ, ಹೋಗಬೇಕು ಅಂತ. ಅದು ನೋಡಿ ನೆಕ್ಸ್ಟ್ ಡೇನೇ ಈ ಥರ ಒಂದು ಆಯಿತು. ಅಮ್ಮ ಹೋದರು, ಅಮ್ಮ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿದ್ರು. ಸೊ ಅದಕ್ಕೋಸ್ಕರ ಅಮ್ಮ ನಮ್ಮ ಜೊತೆ ಬರಲಿಲ್ಲ. ಸೊ ನಾವಷ್ಟೇ ಹೋಗಿದ್ದು. ತುಂಬಾ ಖುಷಿ ಆಯಿತು. ಈಗೆಲ್ಲ ಪೂಜೆ ಎಲ್ಲ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಲ್ವಾ. ಸೊ ಪೂಜೆ ದರ್ಶನ ಎಲ್ಲ ಆಗಿ ಬಂದ್ವಿ. ಇದೇ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಅಮ್ಮನ ಫ್ರೆಂಡು ಅಲ್ಲಿ ಗೊತ್ತಿರೋರು ಇರೋದ್ರಿಂದ ಸೊ ನಮಗೆ ದೇವರು ಮುಂದೆನೇ ನಿಲ್ಲಿಸಿ ಪೂಜೆ ಮಾಡಿ ಈ ಒಂದು ಕುಂಕುಮ ಹೂವು ಎಲ್ಲ ಕೊಟ್ಟರು. ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ತುಂಬಾ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ತಾಯಿ ಕುಂಕುಮ, ತಾಯಿ ಹೂವು ಸಿಗೋದು ಅಪರೂಪ. ಅದರಲ್ಲೊಂದು ಸಿಕ್ಕೋರು ನಾವೇ ತುಂಬ ಭಾಗ್ಯವಂತರು ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗಿ ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ಸೊ ನೋಡಿ, ಅನ್ನಪೂರ್ಣೇಶ್ವರಿ ತಾಯಿಗೆ ಎಲ್ಲರ ಮನೇಲೂ ಅನ್ನ ನೆಲೆಸಿರಬೇಕು. ಯಾವತ್ತೂ ಯಾರಿಗೂ ಅನ್ನ ಕಮ್ಮಿ ಆಗಬಾರ್ದು. ಯಾಕಂದರೆ ಏನು ಬೇಕಾದ್ರೂ ನಾವು ತಡ್ಕೊಬೋದು, ಹಸಿವು ಅನ್ನೋದು ತಡ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಹಾಗೆ ನಾನು ಅಕ್ಕ ಅಲ್ಲಿ ಸ್ವಲ್ಪ ಅನ್ನದಾನಕ್ಕೆ ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ ಅಲ್ಲಿ. ಸೊ ಅದನ್ನು ಅರ್ಪಿಸ್ತಾ ಇದ್ವಿ ಅಕ್ಕ ಹಾಗೆ ನಾನು. ಅದನ್ನೇ ನಮ್ಮ ಚಿನ್ನು ವೀಡಿಯೋ ಮಾಡಿರೋದು. ಸೊ ಹಾಗೆ ಹೇಳಿದ್ನಲ್ಲ, ಅನ್ನ ಅನ್ನೋದು ಮನೇಲಿ ಕೊರತೆ ಇರಬಾರ್ದಂತೆ. ಸೊ ಆ ಒಂದು ಕೊರತೆ ಇಲ್ದಂಗೆ ಎಲ್ಲರ ಮನೇಲೂ ಸಹ ಅನ್ನಪೂರ್ಣೇಶ್ವರಿ ತಾಯಿ ನೆಲೆಸಿರಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಹಸಿವು ಅನ್ನೋದನ್ನು ತಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತಲ್ವ. ಸೊ ಆ ಒಂದು ಕಷ್ಟ ಯಾರಿಗೂ ಬೇಡ, ಇಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಇವಾಗ ಈ ಒಂದು ಅನ್ನ ಸಂತರ್ಪಣೆನ ಅಲ್ಲಿ ನಾವು ಆ ಬಾಕ್ಸ್ಗೆ ಹಾಕಬೇಕಿತ್ತು. ಸೊ ಅದನ್ನು ಸಹ ನೆರವೇರಿಸಿದ್ವಿ. ಕೊನೆಗೆ ಈ ಒಂದು ಅನ್ನಪೂರ್ಣೇಶ್ವರಿ ತಾಯಿ ದರ್ಶನ ಆಯಿತು. ಮನಸ್ಸಿಗಂತೂ ತುಂಬಾ ನೆಮ್ಮದಿ ಸಿಕ್ತು. ನಾವು ಹೋಗೋ ಅಷ್ಟರಲ್ಲಿ ಕಾಫಿ ಟೈಮ್ ಆಗಿರೋದ್ರಿಂದ ಅಲ್ಲಿ ಕಾಫಿ ಕೊಡ್ತಾಯಿದ್ರು ದೇವಸ್ಥಾನದಲ್ಲಿ. ಬಿಸಿ ಕಾಫಿ ಎಲ್ಲರೂ ಕುಡಿದ್ರು. ನಾನಂತೂ ಹೊಟ್ಟೆ ಖಾಲಿ ಬಿಟ್ಬಿಟ್ಟಿದ್ದೆ, ಏನು ಬೇಡ ನನಗೆ ಅಂತ. ಸೊ ಅಲ್ಲೇ ಕೊಟ್ಟಿರುವಂತಹ ಬಿಸಿ ಕಾಫಿ, ದೇವಸ್ಥಾನದಲ್ಲಿ ಕಾಫಿ ಕೊಟ್ಟರು ಗೊತ್ತಾ, ಎಷ್ಟು ಚೆನ್ನಾಗಿತ್ತು. ಎಲ್ಲರೂ ಸಹ ಕುಡಿದ್ರು. ಸೊ ಹಾಗೆ ಈ ಒಂದು ದೇವಸ್ಥಾನಕ್ಕೆ ಬಂದಾಗ ಕಾಫಿ ಪುಡಿ ಆಗಲಿ, ಚಕ್ಕೆ, ಲವಂಗ ಇವೆಲ್ಲ ನಾವು ತೊಗೊಳೋದು ಗ್ಯಾರಂಟಿ. ಆದರೆ ಕಾಫಿ ಪುಡಿ ತೊಗೊಳ್ಳಿಲ್ಲ ನಾವು. ಅಕ್ಕ ಮನೆಗೆ ಕಾಳುಮೆಣಸು, ಚಕ್ಕೆ, ಲವಂಗ, ಪಲಾವ್ ಸಾಮಾನು. ಸೊ ಇಲ್ಲಿ ಬಂದರೆ ಅಥವಾ ಯಾರಾದರೂ ಹೋದ್ರೂ ಸಹ ನಾವು ಇಲ್ಲಿಂದನೇ ತರಿಸೋದು. ನಾನು ಅಷ್ಟೇ, ಹಾಗೆ ಅಕ್ಕನೂ ಅಷ್ಟೇ. ಸೊ ಎಲ್ಲನೂ ನನ್ನ ಕಾಲು ನಡೆಯೋಕ್ಕೆ ಆಗ್ತಿಲ್ಲ, ಕಾಲು ಸಹ ಆ ಥರ ಊದು ಬಿಟ್ಟಿತ್ತು. ತುಂಬಾ ಕಷ್ಟನೇ ಆಯಿತು, ಯಾಕಂದರೆ ಘಾಟ್ ಸೆಕ್ಷನ್ ಬೇರೆ ಅಲ್ಲ. ಸೊ ಸರಿ ಅಂತ ಹೇಳ್ಬಿಟ್ಟು ದೇವ್ರ ದರ್ಶನ ಮುಗಿಸ್ಕೊಂಡ್ವಿ. ತುಂಬಾ ಖುಷಿಯಾಗಿ ನೆಮ್ಮದಿಯಿಂದ ಪೂಜೆ ಮುಗೀತು. ಸೊ ಎಲ್ಲರೂ ಹಾಗೆ ಒಂದೊಂದು ಸ್ವಲ್ಪ ಫೋಟೋಗಳನ್ನ ಇಟ್ಕೊಂಡು, ಇಲ್ಲಿ ಉಲ್ಲಾಸು, ಚೀಕು ಆಟ ಸಾಮಾನು ಬೇಕು ಅಂತಿದ್ರು ಅವ್ರ ಅಪ್ಪನ ಹತ್ರ. ಸೊ ಅವ್ರ ಅಪ್ಪನೂ ಸಹ ಕೊಡಿಸಿದ್ರು. ಸದ್ಯಕ್ಕೆ ಈಗ ನಾವು ಮನೆ ಕಡೆ ಅಂತೂ ಅಲ್ಲ, ಮತ್ತೊಂದು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ನಾನು ಮುಂದಿನ ವ್ಲಾಗಲ್ಲಿ ತಿಳಿಸಿ. ನೋಡಿ, ನಮ್ಮ ಅಕ್ಕ ಹಾಗೆ ಚೀಕು ಏನು ಡ್ಯಾನ್ಸು ಅಂತೀರ. ನಮ್ಮ ಅಕ್ಕಗೆ ಅಂತೂ ಫುಲ್ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾನೆ ಅವನು. ಸೊ ಎಲ್ಲರೂ ಸಹ ಈ ವ್ಲಾಗ್ನ ಇಷ್ಟಪಟ್ಟಿರ್ತೀರ. ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಮತ್ತೊಂದು ದೇವ್ರನ್ನ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.